ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಕಂಬಾರ ಗೀತೆಗಳಿಗೆ ನೀನು ದೃಶ್ಯ ಸಂಯೋಜನೆ ಮಾಡಬೇಕು ಅಂತ ಯಾವಾಗ ಹೇಳಿದ್ಲೋ ನನಗಂತೂ ಗೊತ್ತಿಲ್ಲ. ಈ ವೇದಿಕೆ ಮೇಲೆ ಹೇಳಿ ನನಗೊಂಚೂರು ಯೋಚನೆ ಮಾಡೋ ಹಾಗಾಗಿದೆ. ಮಾಯಾದ ಮನದ ಭಾರ ಥರದ್ದೇ ವಿಜುವಲ್ಸ್ ಆದರೂ ನನ್ನ ಕೈಲಿ ಸಾಧ್ಯನೇ ಇಲ್ಲ ಮಾಡೋಕ್ಕೆ. ಹಾಡು ಮಾಯಾದ ಮನದ ಭಾರ ಕೇಳಿದಾಗ ನಮ್ಮ ನೆನಪಿನ ಭಿತ್ತಿ ಬಹಳ ಹಿಂದಕ್ಕೆ ಹೋಗುತ್ತೆ. ನಾಗಮಂಡಲ ಹೋಗುತ್ತೆ, ಸಿ ಅಶ್ವಥ್ ಕಣ್ಮುಂದೆ ಬರ್ತಾರೆ, ನರಸಿಂಹನಾಯಕ್ ಕಣ್ಮುಂದೆ ಬರ್ತಾರೆ. ನಮ್ಮ ಮನಸ್ಸಿನ ಮುಂದೆ ಬೇರೆ ಬೇರೆ ಇಮೇಜಸ್ಸು ಬಂದು ಹೋಗುತ್ತೆ. ಯಾಕೋ ಈ ಇಮೇಜಸ್ನ ಒಗ್ಗಿಸ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಆದರೆ ಒಂದು ಪ್ರಶ್ನೆ ಕೂಡ ಬಂತು ನಿಮ್ಮಿಂದ, ಜೆನ್ಜಿ ಅಂತ ಯಾಕೆ ಪದೇ ಪದೇ ಹೇಳ್ತಾ ಇದ್ದೀರಿ, ನಾವೆಲ್ಲ ಮನುಷ್ಯರಲ್ವಾ ಅನ್ನೋ ಥರ. ನಾವು ಮಿಲೇನಿಯಲ್ಸ್. ಸೊ ಅವರು ಈ ನಮ್ಗಾಗಲೇ ಈ ಮಾಯಾದ ಮನದ ಭಾರ ಗೊತ್ತಿದೆ, ಮುಂದಿನ ಜನಾಂಗಕ್ಕೆ ಇದನ್ನು ತಲುಪಿಸೋದು ಅಂತ ತಲುಪಿಸೋದಕ್ಕೆ ಇದೇ ಸರಿಯಾದ ಮಾರ್ಗನ ಅಥವಾ ಇನ್ಯಾವುದಾದ್ರೂ ಮಾರ್ಗ ನಾವು ಅನುಸರಿಸ್ಬೇಕಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಇದೇ ನಿಶ್ಚಿತ ಅಂತ ನಾವು ಅಂದ್ಕೋಬೇಕಾಗಿಲ್ಲ. ಆದರೆ ತಲುಪಿಸ್ಬೇಕು ಅಂತ ಹೊರಟಿರೋಂಥ ಯೋಚನೆ ಸರಿಯಾಗಿದೆ ಅಂತ ಹೇಳ್ತೀನಿ. ಯಾಕೆಂದರೆ ಅದು ಬರೀ ಒಂದು ಜನ್ರೇಷನ್ಗೆ ನಿಂತು ಹೋಗುವಂಥ ಪದ್ಯಗಳಲ್ಲ, ಸಾಲುಗಳಲ್ಲ, ಸಂಗೀತ ಅಲ್ಲ. ಅದು ಅಂದ್ರೆ ಈ ಒಂದು ರೀತಿ ಅನುಭವಿಸುವಂಥದ್ದು. ಈಗ ಸತ್ಯ ಹೇಳ್ಬೋದು ಇನ್ನೂ ಅಂತ ಕಾಣುತ್ತೆ. ಸುಷ್ಮಾ ಕಾಣಿಸ್ಕೋತಾ ಇದ್ದಾರೆ. 2 ವಾರದಿಂದ ಹಿಂಗೆ ಫೋನ್ ಮಾಡಿ ಈ ಥರದ್ದೇನೋ ಮಾಡ್ತಾ ಇದ್ದೀನಿ ಅಂತಂದಾಗ ನಾನು ಯಾವುದೋ ಮೂಡಲ್ಲಿದ್ದೆ, ಹ್ಞೂ 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 ಅಂತ ಕೇಳಿಸ್ಕೊಂಡೆ. ಹೋದ್ರೂ ಆಯಿತು, ಹೋಗದೇ ಇದ್ರೂ ಆಯಿತು ಅಂತ ಸುಮ್ಮನೆ ಇದ್ದೆ. ಇವತ್ತು ಬೆಳಗ್ಗೆ ಯಾವುದೋ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕೂತಿದ್ದೀನಿ. ಕಂಚಿನ ಕಂಠದ ಸುಷ್ಮಾ ಧ್ವನಿ, ಎಷ್ಟೊತ್ತಿಗೆ ಇರ್ತೀಯಾ ಅಂತ. ನನ್ನನ್ನು ಶೇಷು ಅಂತ ಪ್ರೀತಿಯಿಂದ ಕರೆಯೋ ಏಕೈಕ ಸೋದರಿ ಇನ್ಯಾರೂ ಇಲ್ಲ ಚಿತ್ರರಂಗದಲ್ಲಿ. ಎಲ್ಲ ಶೇಷಾದ್ರಿ ಅಂತಾನೆ ಕರೀತಾರೆ. ಆ ಸ್ವತಂತ್ರ ಕೊಟ್ಟಿದ್ದೀನಿ. ಯಾಕೆಂದ್ರೆ 3 ದಶಕಗಳ ಪರಿಚಯ ಮತ್ತು ಸ್ನೇಹ. ನಾವಿಬ್ಬರು ಒಂದಾಗಿ ಒಂದು ಟೆಲಿಫಿಲ್ಮ್ ಅಲ್ಲಿ ಆ್ಯಕ್ಟ್ ಮಾಡಿದ್ವಿ 1996ರಲ್ಲಿ, ರನ್ನರ್ ಅನ್ನೋ ಟೆಲಿಫಿಲ್ಮಲ್ಲಿ. ಆನಂತರ ಸುಷ್ಮಾ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಸಿನಿಮಾದಲ್ಲಿ ನಾಯಕಿ ಆಗಿದ್ದವರು. ಈಗ ನಾನು ಸುಚೇಂದ್ರ ಪ್ರಸಾದ್ ಅವ್ರಿಗೆ ಹೇಳ್ತಾ ಇದ್ದೆ, ನಿಜವಾಗಿ ನಮ್ಮ ಚಿತ್ರರಂಗ ಆಕೆಯನ್ನು ಸಮರ್ಥವಾಗಿ ಬಳಸ್ಕೊಂಡಿಲ್ಲ ಅಂತ. ನಿಜವಾಗೂ ಬಳಸ್ಕೊಂಡಿದ್ರೆ ಯಾವ ಉಷಾ ಉತ್ತಪ್ಪು ಅಲ್ವಾ ನೋಡಿ, ನನಗೆ ನಿಮಗೆ ನಾವೇನು ಮಾತಾಡ್ಕೊಂಡಿಲ್ಲ. ಆ ಧ್ವನಿಗಿಂತನೂ ವಿಶಿಷ್ಟವಾದಂಥ ಧ್ವನಿ. ಉಷಾ ಉತ್ತಪ್ಪು ಕನ್ನಡ ಭಾಷೆಯನ್ನ ಹಿಂದಿಯಲ್ಲಿ ಬರ್ಕೊಂಡೋ ಇಂಗ್ಲೀಷಲ್ಲಿ ಬರ್ಕೊಂಡೋ ಹೇಳಿದಾಗ ಅಲ್ಲಿ ಆತ್ಮ ಇರಲ್ಲ, ಹೃದಯ ಇರಲ್ಲ, ಅಲ್ಲಿ ಭಾವ ಇರಲ್ಲ. ಅದೇನೋ ಒಂದು ರಿಪೀಟ್ ಆಗಿರುತ್ತೆ ಅಕ್ಷರಗಳು, ಸ್ವರಗಳಲ್ಲೇ ಅವರು ಅದನ್ನು ಹಿಡಿಬೋದು ಆ ರಾಗವನ್ನು. ಆದರೆ ಆಕೆ ಫೀಲ್ ಮಾಡಿಕೊಂಡು ಈ ಹಾಡನ್ನು ಹಾಡ್ತಾ ಇದ್ದನ್ನು ಗಮನಿಸ್ತೆ. ಹಾಗಾಗಿ ಆಕೆ ಕಂಠ ನೋಡಿದಾಗ ನನಗೊಂದು ಮಾತು ಯಾವಾಗಲೂ ನೆನಪು ಬರುತ್ತೆ. ನಮ್ಮಲ್ಲಿ ಹೇಳ್ತಾರೆ, ಇತ್ತೀಚೆಗೆ ತನ್ನ ನೆಪೋಟಿಸಮ್ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ, ಅದ್ರ ಬಗ್ಗೆ ನಾನು ಹೋಗಲ್ಲ. ಕಲೆ ಅನ್ನೋದು ನಿಜವಾಗಿ ರಕ್ತದಲ್ಲಿ ಬರುತ್ತಾ ಅನ್ನೋ ಒಂದು ತಲಾಂತರದಿಂದ ಚರ್ಚೆ ಇದೆ. 1984ನೇ ಇಸ್ವಿ ಮೈಸೂರಿನಲ್ಲಿ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಅಲ್ಲಿ ಆ ವೇದಿಕೆಯಲ್ಲಿ ಎಂಥ ಘಟಾನುಘಟಿಗಳು. ನಾನು ಆ ಪ್ರೇಕ್ಷಕರ ಇದರಲ್ಲಿ ಇದ್ದೆ. ನನಗೆ ಅವಾಗ 22-23 ವರ್ಷ. ಕುವೆಂಪು ಅವರಿದ್ರು ಆ ವೇದಿಕೆ ಮೇಲೆ, ಶಿವರಾಮ್ ಕಾರಂತರಿದ್ರು, ಮಾಸ್ತಿ ಅವರಿದ್ರು, ಘಟಾನುಘಟಿಗಳೆಲ್ಲ ವೇದಿಕೆ ಮೇಲಿದ್ರು. ಆ ವೇದಿಕೆ ಮೇಲೆ ನಿಂತುಕೊಂಡು ಶಿವರಾಮ್ ಕಾರಂತರು ಒಂದು ಮಾತನ್ನ ಹೇಳಿದ್ರು, ಕಲೆ ಅನ್ನೋದು ರಕ್ತದಲ್ಲಿ ಬರಲ್ಲ, ರಕ್ತದಲ್ಲಿ ಬರೋದು ಸಕ್ಕರೆ ಕಾಯಿಲೆ ಮಾತ್ರ ಅಂತ. ಆದ್ರೆ ಕೆಲವು ಸರಿ ಇದು ಅಪವಾದ ಅಂತ ಅನ್ನಿಸ್ಬಿಡುತ್ತೆ. ಈಗ ಈ ಸುಷ್ಮಾಗೆ ಯಾಕೆ ಬಂತು ಈ ಧ್ವನಿ, ಯಾಕೆ ಬಂತು ಈ ಅಭಿನಯ? ಇದು ನಿಮ್ಮ ತಾತನಿಂದ, ಗುಬ್ಬಿ ವೀರಣ್ಣರಿಂದ ಬಂತ, ಜಯಶ್ರೀಯವರಿಂದ ಬಂತ, ಯಾರಿಂದ ಬಂತು? ರಕ್ತದಲ್ಲಿ ಖಂಡಿತ ಬಂದಿರಲ್ಲ, ಪ್ರಯತ್ನದಿಂದ ಬಂದಿದೆ. ಧ್ವನಿ ಬಂದಿರ್ಬೋದು, DNA ಮೂಲಕ ಧ್ವನಿಯ ಇದು ಬಂದಿರಬಹುದು. ಆದರೆ ಪರಿಶ್ರಮ ಅದು ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಅಂತ ಅನಿಸುತ್ತೆ. ಸೊ ಸಕಲ ಕಲಾ ವಲ್ಲಭೆ ಈಗ ಈ ಪಾತ್ರವನ್ನ ಅಭಿನಯಿಸ್ತಾ ಇದ್ದಾರೆ. ರಂಗ ಸಂಭ್ರಮದ ಮೂಲಕ ಸಂಗೀತವನ್ನ, ಸಾಹಿತ್ಯವನ್ನ ಈಗಿನ ಜನ್ರೇಷನ್ಗೆ, ಜೆನ್ಜಿನ ಪದ ಬಳಸಲ್ಲ ನಾನು, ಈಗಿನ ಜನ್ರೇಷನ್ಗೆ ತಲುಪಿಸುವಂಥದ್ದು, ದಾಟಿಸುವಂಥದ್ದು ಅದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಇದು ಕಳೆದು ಹೋಗ್ತಾ ಇದೆ. ಇವಾಗ ಬರೀ ನಮ್ಮೆಲ್ಲರ ಚರ್ಚೆ ಇರಾನ್ ಮತ್ತೆ ಅಮೆರಿಕ ಮಧ್ಯೆ ಇನ್ನೂ ಯುದ್ಧ ಎಷ್ಟು ದಿವಸ ಮುಂದುವರಿಯುತ್ತೆ, ನಿಜವಾಗಿಯೂ ಶಾಂತಿ ಒಪ್ಪಂದ ಆಯ್ತಾ, ಪೆಟ್ರೋಲ್ ಬೆಲೆ ಹೆಚ್ಚಾಗುತ್ತಾ, ನಮಗೆಲ್ಲ ಗ್ಯಾಸ್ ಸಿಗುತ್ತಾ, ಇದು ಬಿಟ್ಟು ನಮ್ಗೆ ಯಾವುದೂ ಚರ್ಚೆ ಇಲ್ಲ. ಆ ಚರ್ಚೆಯ ಮಧ್ಯೆ ಯಾವುದೋ ಒಂದು ಸಂಗೀತದ ಬಗ್ಗೆ, ಯಾವುದೋ ಒಂದು ಸಾಹಿತ್ಯದ ಬಗ್ಗೆ, ಯಾವುದೋ ಒಂದು ರಂಗಭೂಮಿ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ನೀವೆಲ್ಲ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಿ. ಅದಕ್ಕೆ ಕಾರಣರು ಸುಷ್ಮಾ ಅನ್ನೋದು ನನಗೆ ನಿಜವಾಗಿಯೂ ಹೆಮ್ಮೆ ವಿಚಾರ. ಹಾಗೆ ನೋಡಿದ್ರೆ 3 ದಶಕದ ಹಿಂದೆ ನಾನು ಅವರು ಸೇರಿ ಒಂದು ಸಿನಿಮಾ ಮಾಡಬೇಕಾಯ್ತು. ಅದಾಗಲಿಲ್ಲ. ನಿನ್ನ ಕೈಲಿ ಒಂದು ಸಿನಿಮಾ ಮಾಡಿಸ್ಬೇಕು ಅಂತ ಇತ್ತು. ಈಗೇನೋ ಹಿಡ್ಕೊಂಬಂದು ಕೂರಿಸ್ದಂಗಿದೆ, ಇರಲಿ. ಆನಂತರ ನನ್ನ ಅಭಿನಯದಲ್ಲಿ ಒಂದು ಸಿನಿಮಾ ಕೂಡ ಆಯಿತು, ಚಿತ್ರೀಕರಣ ಆಯಿತು. ಆದರೆ ಪ್ರೇಕ್ಷಕರ ಹಿತದೃಷ್ಟಿಯಿಂದ ಅದು ಆಚೆಗೆ ಬರಲಿಲ್ಲ.
ಬಂದಿದ್ರೆ ಅಲ್ಲೋಲಕಲ್ಲ ಆಗಿರಿಂದ ನಿಮಗಂತೂ ಅವಕಾಶ ಇರ್ತಿರ್ಲಿಲ್ಲ. ನನ್ನನ್ನು ತೆರೆ ಮೇಲೆ ನೋಡಿದರೆ ಸುಚೇಂದ್ರ ಪ್ರಸಾದ್ ಯಾರು ಕೇಳ್ತಿರ್ಲಿಲ್ಲ. ಆದರೆ ನಿಮ್ಮ ಅದೃಷ್ಟ ಚೆನ್ನಾಯಿತು, ಹಾಗಾಗಿ ಬರಲಿಲ್ಲ. ಹಾಗಾಗಿ ಈ ರೀತಿ ಆಗಾಗ ಈ 3 ದಶಕಗಳಿಂದ ಸುಷ್ಮಾ ನೋಡಿದಾಗ ಅದೇನು ಎನರ್ಜಿ ರೀ, ಆ ಮಾತಲ್ಲಿ, ಆ ಧ್ವನಿಯಲ್ಲಿ, ಪ್ರೀತಿಯಲ್ಲಿ, ಆ ಒಪ್ಪುಗೆಯಲ್ಲಿ. ಬಿಗ್ ಬಾಸಲ್ಲಿ ನೋಡಿದಾಗಲೇ ಎಲ್ಲ ತಲ್ಲಣಗೊಂಡ್ಬಿಟ್ಟಿದ್ರು. ಎಲ್ಲರ ಮುಖವಾಡವನ್ನು ಕಿತ್ತು ಹಾಕಿದ ಫಿಲ್ಟರ್ಲೆಸ್ ಲೇಡಿ. ಯಾವತ್ತೂ ಫಿಲ್ಟರ್ ಇಲ್ಲ ಅವ್ರಿಗೆ, ಏನು ಮನಸ್ಸಲ್ಲಿ ಏನೂ ಇರಲ್ಲ. ನಾವೆಲ್ಲರೂ ಮುಖವಾಡ ಹಾಕ್ಕೊಂಡಿರ್ತೀವಿ ರೀ ಒಂದಲ್ಲ ಒಂದು ಸಂದರ್ಭದಲ್ಲಿ. ಯಾರನ್ನಾರು ಸ್ವಾಗತಿಸಿದಾಗ, ಯಾರನ್ನಾದ್ರೂ ಎದುರುಗೊಂಡಾಗ ಸಣ್ಣದಾಗ ಒಂದು ಹುಸಿ ನಗ್ತೀವಿ, ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ. ಆದರೆ ಇವೆಲ್ಲ ಮುಖವಾಡವೇ. ಇದು ಸಾರ್ವಜನಿಕವಾಗಿ ಸಹಜವಾದ್ದು, ಅಸಹಜ ಅಂತ. ಆದರೆ ಮುಖವಾಡವೇ ಇಲ್ಲದೆ ಇರೋಂಥ ಫಿಲ್ಟರ್ಲೆಸ್ ಲೇಡಿ, ಏಕೈಕ ಲೇಡಿ ಸುಷ್ಮಾ ವೀರ್. ಸೊ ಹಾಗಾಗಿ ಈ ಥರದ್ದು ಏನೋ ಒಂದು ಮಾಡಕ್ಕೆ ಹೊರಟಿದ್ದಾರೆ, ನಿಜವಾಗಿಯೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಕಂಬಾರರ ಸಾಹಿತ್ಯಕ್ಕೆ ಒಂದು ವಿಜುವಲ್ ಮಾಡುವಂಥದ್ದು ನಿಜವಾಗಿಯೂ ಒಂದು ಅದ್ಭುತವಾದ ಕಲ್ಪನೆ. ನೋಡೋಣ, ಅದನ್ನು ಕೂತು ಚರ್ಚೆ ಮಾಡಿ ಹೇಗೆ ಅದನ್ನು ತೆರೆಗೆ ತರಕ್ಕೆ ಸಾಧ್ಯ ಅನ್ನೋದನ್ನು ನಾವು ಕೂತ್ಕೊಂಡು ಯೋಚನೆ ಮಾಡೋಣ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ವಿಶ್ ಯು ಆಲ್ ದ ಬೆಸ್ಟ್.